Hello everyone, welcome back to my channel NCRT series. Let's start with today's Hindu news analysis. First article ನೋಡೋಣ. Sputnik V shots to be available in India next week, says government. ರಷ್ಯಾದಲ್ಲಿರುವಂತಹ ಗಮೇಲಿಯಾ ನ್ಯಾಷನಲ್ ಸೆಂಟರ್ ಡೆವಲಪ್ ಮಾಡಿರೋ ಸ್ಪುಟ್ನಿಕ್ ವಿ ವ್ಯಾಕ್ಸಿನ್ ನೆಕ್ಸ್ಟ್ ವೀಕಿಂದ ಇಂಡಿಯಾಗೆ ಸಿಗುತ್ತೆ ಅಂತ ನೀತಿ ಆಯೋಗ್ ಮೆಂಬರ್ ಆಗಿರುವಂತಹ ವಿ.ಕೆ. ಪಾಲ್ ಅವರು ಹೇಳಿದ್ದಾರೆ. ಮತ್ತು ಬೇರೆ ಫಾರಿನ್ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ಸ್ ಲೈಕ್ ಮೊಡರ್ನಾ, ಫೈಸರ್, ಜಾನ್ಸನ್ ಆ್ಯಂಡ್ ಜಾನ್ಸನ್ ಇವ್ರ ಹತ್ರ ಕೂಡ ಎಮರ್ಜೆನ್ಸಿ ಯೂಸ್ ಆಫ್ ಅಥರೈಸೇಷನ್ ಕೇಳ್ಕೊತಾ ಇದ್ದಾರೆ. ಸೊ ದ್ಯಾಟ್ ನಮಗೇನು ವ್ಯಾಕ್ಸಿನ್ ಶಾರ್ಟೇಜ್ ಪ್ರಾಬ್ಲಮ್ ಇದೆ, ಈ ಎಮರ್ಜೆನ್ಸಿ ಯೂಸ್ ಆಫ್ ಅಥರೈಸೇಷನಿಂದ ನಾವು ಅದನ್ನು ನಿವಾರಿಸಬಹುದು ಅಂತ. ಆ್ಯಂಡ್ we have one more article here. Covishield second dose now after 12 to 16 weeks. ಸೊ ಯೂನಿಯನ್ ಗೌರ್ಮೆಂಟ್ ರೆಕಮೆಂಡೇಷನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದೆ. ಏನು ರೆಕಮೆಂಡೇಷನ್ ಅಂದರೆ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಮಧ್ಯೆ ಇರುವಂಥ ಗ್ಯಾಪ್ನ ಈಗ 12 to 16 ವೀಕ್ಸ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮುಂಚೆ 6 to 8 ವೀಕ್ಸ್ ಇತ್ತು. ಸೊ ಇವಾಗ ಫಸ್ಟ್ ಡೋಸ್ ಮತ್ತು ಸೆಕೆಂಡ್ ಡೋಸ್ ಮಧ್ಯೆ ಇರುವಂಥ ಗ್ಯಾಪ್ನ 12 to 16 ವೀಕ್ಸ್ಗೆ ಎಕ್ಸ್ಟೆಂಡ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್, ವೈ ನಾಟ್ ಪ್ಲೇಸ್ ಕನ್ವಿಕ್ಟ್ಸ್ ಅಂಡರ್ ಹೌಸ್ ಅರೆಸ್ಟ್ ಆಸ್ಕ್ ಸುಪ್ರೀಂ ಕೋರ್ಟ್. ಸೊ ಪ್ರೀವಿಯಸ್ ಅನಾಲಿಸಿಸಲ್ಲಿ ಈ ಥರ ಆರ್ಟಿಕಲ್ಸ್ನ ಒಂದು 2-3 ಡೇಸಿಂದ ಕೇಳಿಸ್ಕೊಂಡು ಬರ್ತಾ ಇದ್ದೀವಿ. ಏನಂದರೆ ಸುಪ್ರೀಂ ಕೋರ್ಟ್ ಸಜೆಷನ್ ಕೊಡ್ತಿದೆ, ಕೋವಿಡ್ ಕೇಸಸ್ ಇನ್ಕ್ರೀಸ್ ಆಗ್ತಾ ಇರೋ ಕಾರಣ, ವ್ಯಾಕ್ಸಿನ್ ಶಾರ್ಟೇಜ್ ಇರೋದ್ರಿಂದ, ಆಕ್ಸಿಜನ್ ಕ್ರೈಸಿಸ್ ಇರೋದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ. ಸೊ ಜೈಲಲ್ಲಿ ಕೂಡ ಕೋವಿಡ್ ಸ್ಪ್ರೆಡ್ ಆಗ್ತಾ ಇದೆ ಜಾಸ್ತಿ. ಓವರ್ ಕ್ರೌಡಿಂಗ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿತ್ತು ಕಮ್ಮಿ ಜನನ ಅರೆಸ್ಟ್ ಮಾಡೋದಕ್ಕೆ. ಬಟ್ ಇವಾಗ ಸುಪ್ರೀಂ ಕೋರ್ಟ್ಗೆ ಒಂದು ಆಲ್ಟರ್ನೇಟಿವ್ ಸಿಕ್ಕಿದೆ. ಏನಂದರೆ ಅವ್ರನ್ನ ಹೌಸ್ ಅರೆಸ್ಟ್ ಮಾಡೋದು ಅಂತ. ಸೊ ದಟ್ ಇಲ್ಲಿ ನಾವು ಅರೆಸ್ಟ್ ಕೂಡ ಮಾಡ್ಬೋದು ಮತ್ತು ಓವರ್ ಕ್ರೌಡಿಂಗ್ನ ಕಮ್ಮಿ ಕೂಡ ಆಗತ್ತೆ. ನೆಕ್ಸ್ಟ್ ಆರ್ಟಿಕಲ್, ಆ್ಯಪ್ ಟು ವ್ಯೂ ಸುಪ್ರೀಂ ಕೋರ್ಟ್ ಪ್ರಿಸೀಡಿಂಗ್ಸ್ ಲಾಂಚ್ಡ್. ಸೊ ಒಂದು ಆ್ಯಪ್ ಲಾಂಚ್ ಆಗಿದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ಪ್ರೊಸೀಡಿಂಗ್ಸ್ನ ನಾವು ಲೈವ್ ನೋಡ್ಬೋದು. ಚೀಫ್ ಜಸ್ಟಿಸ್ ಎನ್ ವಿ ರಮಣ ಅವ್ರ ಕಡೆಯಿಂದ ಈ ಆ್ಯಪ್ನ ಲಾಂಚ್ ಮಾಡಿಸಲಾಗಿದೆ. ಮತ್ತು ಅವರು ಅದ್ರ ಜೊತೆ ಇನ್ನೊಂದು ವಿಷಯ ಕೂಡ ಹೇಳಿದ್ರು, ಮೀಡಿಯಾ ಅವ್ರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಪ್ರೊಸೀಡಿಂಗ್ಸ್ನ ಕೇಳೋ ನೆಸೆಸಿಟಿ ಇಲ್ಲ. ಅವ್ರು ಕೂಡ ಈ ಆ್ಯಪಿಂದ ಲೈವ್ ಆಗಿ ಮನೇಲಿ ಕುತ್ಕೊಂಡು ಪ್ರೊಸೀಡಿಂಗ್ಸ್ನ ಕೇಳ್ಬೋದು. ಸೊ ದಟ್ ಅವ್ರು ಹೊರಗಡೆ ಓಡಾಡಿ ಅವ್ರಿಗಾಗೋ ಇನ್ಫೆಕ್ಷನಿಂದ ಕೂಡ ಅವ್ರು ಪಾರಾಗ್ಬೋದು ಅಂತ. ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸುಪ್ರೀಂ ಕೋರ್ಟ್ ಅಫಿಷಿಯಲ್ ವೆಬ್ಸೈಟಲ್ಲಿ ನ್ಯೂ ಫೀಚರ್ಸ್ನ ಕೂಡ ಲಾಂಚ್ ಮಾಡಿದೆ. ಅದರ ಹೆಸರು ಇಂಡಿಕೇಟಿವ್ ನೋಟ್ಸ್ ಅಂತ. ಸೊ ಈ ಇಂಡಿಕೇಟಿವ್ ನೋಟ್ಸಲ್ಲಿ ಸುಪ್ರೀಂ ಕೋರ್ಟ್ದು ಎಲ್ಲ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಬಗ್ಗೆ ತಿಳ್ಕೊಬೋದು ಆ ಇಂಡಿಕೇಟಿವ್ ನೋಟ್ಸಲ್ಲಿ. ನೆಕ್ಸ್ಟ್ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಫಾರ್ ಹೈಕ್ ಇನ್ ಕಂಪೆನ್ಸೇಷನ್ ಟು ಅಂಡರ್ 40 ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಡ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್. ಸೊ ಯಾರ್ಯಾರು ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದಾರೆ ಮತ್ತು ಯಾರು ಏಜ್ 40 ಇಯರ್ಸ್ಗಿಂತ ಕಮ್ಮಿ ಇದೆ ಅವ್ರಿಗೆ ರೋಡ್ ಆಕ್ಸಿಡೆಂಟ್ಸ್ ಆದಲ್ಲಿ ಅವ್ರಿಗೆ ಸಿಗೋವಂಥ ಅಮೌಂಟ್ 40% ಜಾಸ್ತಿ ಸಿಗುತ್ತೆ. ಈಗ ರೋಡ್ ಆಕ್ಸಿಡೆಂಟ್ಸ್ ಆದಾಗ ಏನು ಅಮೌಂಟ್ ಸಿಗುತ್ತೆ ಅದಕ್ಕಿಂತ 40% ಜಾಸ್ತಿ ಸಿಗುತ್ತೆ ಯಾರು ಸೆಲ್ಫ್ ಎಂಪ್ಲಾಯ್ಡ್ ಆಗಿರ್ತಾರೆ ಮತ್ತು ಯಾರಿಗೆ ಏಜು 40ಗಿಂತ ಕಮ್ಮಿ ಇರುತ್ತೆ ಅವ್ರಿಗೆ. ಆ್ಯಂಡ್ ನೆಕ್ಸ್ಟ್ ಆರ್ಟಿಕಲ್, ಬೆಂಗಾಲ್ FM ಕಾಲ್ಸ್ ಫಾರ್ GST ಕೌನ್ಸಿಲ್ ಮೇಟ್. ಸೊ ಈ ಆರ್ಟಿಕಲಲ್ಲಿ ನಾವು GST ಬಗ್ಗೆ ತಿಳ್ಕೊಳ್ಳೋಣ. ಸೊ GST ಅಂದ್ರೇನು? GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಮತ್ತು ಅದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್, ಇಂಡಿಯಾದಲ್ಲಿ ಯೂಸ್ ಮಾಡುವಂಥ ಒಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆನ್ ಗೂಡ್ಸ್ ಮತ್ತು ಸರ್ವಿಸಸ್ ಮೇಲೆ. ಅದರಲ್ಲಿ 3 ಥರ ಇದೆ, CGST, SGST ಆ್ಯಂಡ್ IGST ಅಂತ. ಸೊ ಸೇಲ್ಸ್ ವಿತಿನ್ ದ ಸ್ಟೇಟ್, ಸೊ ಸ್ಟೇಟ್ ಒಳಗಾಗುವಂಥ ಸೇಲ್ಸ್ಗೆ CGST ಮತ್ತು SGST ಅಪ್ಲೈ ಆಗುತ್ತೆ. CGSTಗೆ ಬರುವಂಥ ಟ್ಯಾಕ್ಸ್ ಸೆಂಟರ್ಗೆ ಹೋಗುತ್ತೆ, SGSTಗೆ ಬರುವಂಥ ಟ್ಯಾಕ್ಸ್ ಸ್ಟೇಟ್ಗೆ ಹೋಗುತ್ತೆ. ಮತ್ತು ಸೇಲ್ಸ್ ಔಟ್ಸೈಡ್ ದ ಸ್ಟೇಟ್, ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ ಮಧ್ಯೆ ಆಗುವಂಥ ಸೇಲ್ಸ್ ಮೇಲೆ IGST ಅಪ್ಲೈ ಆಗುತ್ತೆ. ಇದರಲ್ಲಿ ಬರುವಂಥ ಟ್ಯಾಕ್ಸ್ ಸೆಂಟರ್ಗೆ ಹೋಗುತ್ತೆ. ನೆಕ್ಸ್ಟ್ ಆರ್ಟಿಕಲ್, ಅಟ್ಲೀಸ್ಟ್ 18 ಎಲಿಫೆಂಟ್ಸ್ ಕಿಲ್ಡ್ ಇನ್ ಲೈಟ್ನಿಂಗ್ ಸ್ಟ್ರೈಕ್ ಇನ್ ಅಸ್ಸಾಂ. ಸೊ ವೆಡ್ನಸ್ಡೇ ಸೆಂಟ್ರಲ್ ಅಸ್ಸಾಂ ಅಲ್ಲಿರುವಂಥ ನಗಾನ್ ಡಿಸ್ಟಿಕಲ್ಲಿ ಲೈಟ್ನಿಂಗಿಂದ 18 ಆನೆಗಳು ಸತ್ತಿದೆ. ಸೊ ಈ ಇನ್ಸಿಡೆಂಟ್ ಆಗಿರೋದು ಹಿಲ್ಲಿ ಕಂಡಲಿ ಪ್ರಪೋಸ್ಡ್ ರಿಸರ್ವ್ ಫಾರೆಸ್ಟಲ್ಲಿ. ಸೊ ಚೀಫ್ ವೈಲ್ಡ್ ವಾರ್ಡನ್ MK ಯಾದವ್ ಅವರು ಹೇಳಿದ್ದಾರೆ, ಲೈಟ್ನಿಂಗಿಂದ ಅನಿಮಲ್ಸ್ ಸತ್ತಿರೋದಿದೆ, ಬಟ್ ಇದು ತುಂಬ ಯೂಜ್ ನಂಬರ್ ಆಗಿರೋ ಕಾರಣ ಡಾಕ್ಟರ್ಸ್ ಫ್ರೈಡೇ ಮಾರ್ನಿಂಗ್ ಅಷ್ಟರಲ್ಲಿ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿ ರೀಚ್ ಆದಮೇಲೆ ಅನಿಮಲ್ಸ್ನ ಚೆಕ್ ಮಾಡಿ ಇದ್ರ ಅನಿಮಲ್ಸ್ ನಾಯಕ್ಕೆ ಲೈಟ್ನಿಂಗ್ ಒಂದೇನಾ ರೀಸನ್ ಇಲ್ಲ ಬೇರೆ ಏನಾದರೂ ರೀಸನ್ ಇದೆಯಾ ಅಂತ ಅವ್ರು ಹೇಳ್ತಾರೆ ಅಂತ ಚೀಫ್ ವೈಲ್ಡ್ ವಾರ್ಡನ್ ಆಗಿರುವಂಥ MK ಯಾದವ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಆರ್ಟಿಕಲ್, 40,000 ಟೋಸಿಲಿಜುಮಾಬ್ ವಿಯಾಲ್ಸ್ ಫಾರ್ ಸ್ಟೇಟ್ಸ್. ಸೊ ಈ ಟಾಸಿಲಿಜುಮಾಬ್ ಅನ್ನೋದು ಕೋವಿಡ್ ಡ್ರಗ್.
ಸೊ 40,000 ಈ ಟಾಸಿಲಿಜುಮಾಬ್ ವಿಯಲ್ಸ್ನ ಸ್ಟೇಟ್ಗೆ ಮತ್ತು ಯೂನಿಯನ್ ಟೆರಿಟರೀಸ್ಗೆ ಕೊಡಲಾಗತ್ತೆ. ಸೆಂಟ್ರಲ್ ಗವರ್ನಮೆಂಟ್ 45,000 ಡ್ರಗ್ನ ಇಂಪೋರ್ಟ್ ಮಾಡ್ಕೊಂಡಿತ್ತು. ಅದರಲ್ಲಿ 40,000ನ ಸ್ಟೇಟ್ಗೆ ಮತ್ತು ಯೂನಿಯನ್ ಟೆರಿಟರೀಸ್ಗೆ ಕೊಟ್ಟಿದೆ. ಇನ್ನು 5,000ನ ಹಾಗೆ ಸಪ್ರೇಟ್ ಇಟ್ಟಿದ್ದಾರೆ ಫಾರ್ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ಗೆ ಅಂತ. ಮತ್ತು ಈ ಮೆಡಿಸಿನಿಂದ ಕೋವಿಡ್-19 ಜೊತೆ ಫೈಟ್ ಮಾಡತ್ತೆ, ತುಂಬ ಹೆಲ್ಪ್ಫುಲ್ ಆಗಿದೆ ಫೈಟ್ ಮಾಡೋದಕ್ಕೆ ಈ ಮೆಡಿಸಿನ್ ಅಂತ ಕೂಡ ಪ್ರೂವ್ ಆಗಿದೆ. ನೆಕ್ಸ್ಟ್ ಆರ್ಟಿಕಲ್, ರಿಲ್ಯಾಕ್ಸ್ FCRA ನಾರ್ಮ್ಸ್ ಈಸ್ ರಿಲೀಫ್ ಲೋ ಸೇಸ್ ನ್ಯಾಸ್ಕಾಮ್. ಸೊ ಇನ್ಫೋಟೆಕ್ ಇಂಡಸ್ಟ್ರಿ ಅಸೋಸಿಯೇಷನ್ ಆಗಿರುವಂತಹ ನ್ಯಾಸ್ಕಾಮ್ PM ನರೇಂದ್ರ ಮೋದಿ ಅವ್ರನ್ನ ಕೇಳ್ಕೊತಾ ಇದೆ ಟೆಂಪ್ರರಿ ಆಗಿ ರಿಲ್ಯಾಕ್ಸೇಷನ್ನ ಕೊಡಿ FCRA ಮೇಲೆ ಅಂತ. FCRA ಅಂದರೆ ಫಾರಿನ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್. ಸೊ ಇದ್ರ ಮೇಲೆ ರಿಲ್ಯಾಕ್ಸೇಷನ್ ಕೊಟ್ಟರೆ ಫಾರಿನ್ ಕಂಟ್ರೀಸಿಂದ ನಮಗೆ ಬರುವಂಥ ಫಂಡ್ ಆಗಿರ್ಬೋದು ಇಲ್ಲ ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಅದರಿಂದ ನಾವು ಕೋವಿಡ್-19ಗೆ ರಿಲೇಟೆಡ್ ಆಗಿರೋಂಥ ಎಕ್ವಿಪ್ಮೆಂಟ್ಸ್ ಆರ್ ಮೆಡಿಸಿನ್ಸ್ನ ವಿ ಕ್ಯಾನ್ ಪರ್ಚೇಸ್. ಸೊ ಆದ ಕಾರಣ ನ್ಯಾಸ್ಕಾಮ್ ಅವರು ಪ್ರೈಮ್ ಮಿನಿಸ್ಟರ್ನ ಕೇಳ್ಕೊತಾ ಇದ್ದಾರೆ FCRA ಮೇಲೆ ರಿಲ್ಯಾಕ್ಸೇಷನ್ ಕೊಡಿ ಅಂತ. ನೆಕ್ಸ್ಟ್ ಆರ್ಟಿಕಲ್, ದ ಕ್ರೈಮ್ ಆಫ್ ಎನ್ಫೋರ್ಸ್ಡ್ ಡಿಸಪಿಯರೆನ್ಸ್ ಮಸ್ಟ್ ಎಂಡ್. ಸೊ ಎನ್ಫೋರ್ಸ್ಡ್ ಡಿಸಪಿಯರೆನ್ಸ್ ಅಂದರೆ ಲೈಕ್ ಕಿಡ್ನ್ಯಾಪ್ ಮಾಡುವಂಥದ್ದು. ಸೊ ಈ ಥರ ಡಿಸಪಿಯರೆನ್ಸ್ ಎಂಡ್ ಆಗಬೇಕಂತ ಆಥರ್ ಹೇಳ್ತಾ ಇದ್ದಾರೆ. ಈ ಥರ ಎಷ್ಟೊಂದು ಕಂಟ್ರಿಲಿ ಆಗ್ತಿದೆ, ಬಟ್ ಟಾಪ್ ಲಿಸ್ಟಲ್ಲಿರೋದು ಮಯನ್ಮಾರ್. February 1st, 2021 ಮಿಲಿಟ್ರಿ ಲಾಂಚ್ ಮಾಡ್ತು ಅದ್ರ ಕುಪ್ನ ಮಯನ್ಮಾರಲ್ಲಿ. ಅದಾದಮೇಲೆ ಮಿಲಿಟ್ರಿ ಅವರೇ ಅವ್ರ ಸಿಟಿಸನ್ಸ್ನ ಸಾಯಿಸ್ತಾ ಇದ್ದಾರೆ. ಆಲ್ರೆಡಿ 780ಗಿಂತ ಜಾಸ್ತಿ ಜನ ಇಲ್ಲಿ ಸತ್ತಿದ್ದಾರೆ. ಮಯನ್ಮಾರ್ ಆದಮೇಲೆ ಬರುವಂಥದ್ದು ಚೈನಾದಲ್ಲಿ ಜಿಂಗ್ಜಾಂಗ್ ಅಂತ ಒಂದು ರೀಜನ್ ಇದೆ. ಅಲ್ಲಿ ಒಂದು ಉಯ್ಗುರ್ ಅಂತ ಒಂದು ಮುಸ್ಲಿಂ ಕಮ್ಯುನಿಟಿ ಇದೆ. ಚೈನಾ ಇವ್ರನ್ನ ತುಂಬ ಕೆಟ್ಟದಾಗಿ ಟ್ರೀಟ್ ಮಾಡ್ತಿದೆ. ಎಜುಕೇಷನ್ ಕೂಡ ಅವ್ರಿಗೆ ಕೊಡ್ತಿಲ್ಲ. ಅವ್ರ ರಿಲಿಜನ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನೂ ಕೂಡ ಫಾಲೋ ಮಾಡೋಕ್ಕೆ ಬಿಡಲ್ಲ. ಕುರಾನ್ ಓದಬೇಕಂದ್ರೂ ಕೂಡ ಚೈನಾ ಎಡಿಷನ್ನೇ ಓದಬೇಕಾಗುತ್ತೆ. ಸೊ ಅವ್ರ ಮೇಲೆ ತುಂಬ ರೆಸ್ಟ್ರಿಕ್ಷನ್ಸ್ನ ಹಾಕ್ತಿದ್ದಾರೆ. ಇಲ್ಲಿ ಕೂಡ ನಾವು ಈ ಎನ್ಫೋರ್ಸ್ಡ್ ಡಿಸಪಿಯರೆನ್ಸ್ ಅಂತ ಏನು ಹೇಳಿದ್ವಿ ಅದನ್ನು ನೋಡ್ಬೋದು ಚೈನಾದಲ್ಲಿ. ಮತ್ತು ಈ ಎನ್ಫೋರ್ಸ್ಡ್ ಡಿಸಪಿಯರೆನ್ಸ್ ಏನಾಗುತ್ತೆ ಅಂದರೆ, ಎನ್ಫೋರ್ಸ್ ಡಿಸಪಿಯರೆನ್ಸಿಂದ ಒಂದು ಪರ್ಸನ್ ಅವ್ರ ಲಿಬರ್ಟಿ ಕಳ್ಕೊತಾರೆ ಮತ್ತು ಅಗೇನ್ಸ್ಟ್ ದೇರ್ ವಿಲ್ ಅವ್ರನ್ನ ಟ್ರೀಟ್ ಮಾಡಲಾಗತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂದರೆ, ಒಂದು ಡಿಕ್ಲರೇಷನ್ ಇದೆ, ಪ್ರೊಟೆಕ್ಷನ್ ಆಫ್ ಆಲ್ ಪರ್ಸನ್ಸ್ ಫ್ರಮ್ ಎನ್ಫೋರ್ಸ್ಡ್ ಡಿಸಪಿಯರೆನ್ಸ್ ಅಂತ 1992 ಆಗಿದ್ದು. ಸೊ ಇದು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಅಡಾಪ್ಟ್ ಮಾಡ್ಕೊಂಡಿರೋದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಆಲ್ ಪರ್ಸನ್ಸ್ ಫ್ರಮ್ ಎನ್ಫೋರ್ಸ್ಮೆಂಟ್ ಡಿಸಪಿಯರೆನ್ಸ್. ಇದು ಲಾಂಚ್ ಆಗಿದ್ದು 2006 ಎಫೆಕ್ಟಿವ್ ಆಗಿ ವರ್ಕ್ ಆಗ್ತಾ ಇರೋದು 2010ಇಂದ. ನೆಕ್ಸ್ಟ್ ಆರ್ಟಿಕಲ್, ಮ್ಯುಕಾರ್ಮೈಕೋಸಿಸ್ ರಿಸ್ಕ್ ಮಿಟಿಗೇಷನ್ ಇನ್ ದ ಕೋವಿಡ್ ಬ್ಯಾಟಲ್. ಸೊ ಈ ಮ್ಯುಕಾರ್ಮೈಕೋಸಿಸ್ ಅನ್ನೋದು ಒಂದು ಫಂಗಲ್ ಇನ್ಫೆಕ್ಷನ್. ಕೋವಿಡ್-19 ಪೇಷಂಟ್ಸಲ್ಲಿ ಇದನ್ನು ನಾವು ನೋಡ್ಬೋದು. ಶುಗರ್ ಇರುವಂಥ ಪರ್ಸನ್ಗೆ ಏನಾದರೂ ಈ ಫಂಗಲ್ ಇನ್ಫೆಕ್ಷನ್ ಆದರೆ ಅವ್ರು ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ. ಆದ ಕಾರಣ ಡಯಾಬಿಟೀಸ್ ಇನ್ಕ್ರೀಸ್ ಆಗದೆ ಇರೋ ಥರ ಶುಗರ್ ಲೆವೆಲ್ನ ಅವ್ರು ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಇಲ್ಲ ಡಯಾಬಿಟೀಸು ಇನ್ಕ್ರೀಸ್ ಆಗಿ ಇನ್ಫೆಕ್ಷನ್ ಕೂಡ ಇನ್ಕ್ರೀಸ್ ಆದರೆ ಅವ್ರಿಗೆ ತುಂಬ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಈ ಮ್ಯುಕಾರ್ಮೈಕೋಸಿಸ್ ತುಂಬ ಟೈಪ್ಸಲ್ಲಿದೆ. ಇದರಲ್ಲಿ ಕಾಮನ್ ಆಗಿರುವಂಥದ್ದು ಯಾವುದು ಅಂದರೆ ರೈನೋ ಆರ್ಬೈಟಲ್ ಸೆರೆಬ್ರಲ್ ಅಂತ. ಇದು ಕಾಮನ್ ಕೋಲ್ಡಿಂದ ಸ್ಟಾರ್ಟ್ ಆಗುತ್ತೆ, ನಿಧಾನವಾಗಿ ಕಣ್ಣಿಗೆ ಸ್ಪ್ರೆಡ್ ಆಗಿ ಆಮೇಲೆ ಕಣ್ಣು ಊದ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಪ್ರೋಸೆಸ್ನ ಪ್ರಾಪ್ಟೋಸಿಸ್ ಅಂತ ಕರೀತಾರೆ. ಆಮೇಲೆ ಕಣ್ಣಿಂದ ಇದು ಬ್ರೈನ್ಗೂ ಕೂಡ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಂದರೆ ಆ್ಯಂಫೋಟೆರಿಸಿನ್ B ಅಂತ ಒಂದು ಡ್ರಗ್ಗು. ಇದನ್ನು ಟ್ರೀಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಬಟ್ ಹಂಗಂತ ಇದೊಂದೇ ಡ್ರಗ್ ಸೊಲ್ಯೂಷನ್ ಆಗೋಕ್ಕಾಗಲ್ಲ. ಶುಗರ್ ಲೆವೆಲ್ನ ಕಮ್ಮಿ ಇಟ್ಕೊಳ್ಳೋದು ಮೇನ್ ಥಾಟ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. Please do like, share and subscribe my channel NCERT series, and do press the bell icon to get the notification as soon as I upload any of the videos. Thank you so much.